ಮ್ಯಾಚ್ ನಡೀತಾ ಇದೆ. ಇದರ ನಡುವೆ ಕೂಡ ಬಿಡುವು ಮಾಡಿಕೊಂಡು ನ್ಯೂಸ್ ನೋಡ್ತಿರುವವರಿಗೆ ವಿಶೇಷ ಧನ್ಯವಾದ ತಿಳಿಸ್ತಾ ಇದೀವಿ. ಯಾಕಂದ್ರೆ ನೀವು ಆ ಮ್ಯಾಚ್ ಅನ್ನು ಬಿಟ್ಟು ನ್ಯೂಸ್ ನೋಡ್ತಿದ್ದೀರಿ ಅಂದ್ರೆ ನಿಮಗೆ ನಿರಾಸೆ ಮಾಡಬಾರ್ದು. ಹಾಗಾಗಿ ಅತ್ಯಂತ ದೊಡ್ಡ ಪೊಲಿಟಿಕಲ್ ಬ್ರೇಕಿಂಗ್ ನೊಂದಿಗೆ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಅನ್ನ ಪ್ರಾರಂಭ ಮಾಡ್ತಿದ್ದೀವಿ. ಕಳೆದ ಚುನಾವಣೆಯಲ್ಲಿ ದುಶ್ಮನ್ಗಳಾಗಿದ್ದವರು ಇವತ್ತು ದೋಸ್ತಿ ಆಗ್ತಿದ್ದಾರೆ. ಮಂಡ್ಯದ ಲೋಕಸಭಾ ಚುನಾವಣೆಯ ಸಮರ ಕಳೆದ ಬಾರಿ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡಿತ್ತು. ಕಾರಣ ಕುಮಾರಸ್ವಾಮಿ ಅವರ ಪುತ್ರ ವರ್ಸಸ್ ಸುಮಲತಾ ಅವರ ನಡುವೆ ನಡೀತಾ ಇದ್ದ ಆ ಚುನಾವಣಾ ಸಮರ ಪರ್ಸನಲ್ ಲೆವೆಲ್ಗೆ ಹೋಗಿ ಪರಸ್ಪರ ವಾಕ್ ಸಮರದ ಸ್ವರೂಪವನ್ನ ಪಡ್ಕೊಂಡಿತ್ತು. ಇದೀಗ ಮುನಿದ ಸುಮಲತಾ ಅವರ ಮನವೊಲಿಕೆಗೆ ಖುದ್ದು ಅಖಾಡಕ್ಕಿಳಿತಿದ್ದಾರೆ ಕುಮಾರಸ್ವಾಮಿ. ಸುಮಲತಾ ಅವರನ್ನ ಭೇಟಿಯಾಗಲಿಕ್ಕೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಇನ್ನೆರಡು ದಿನ, ಸಾಧ್ಯ ಆದ್ರೆ ನಾಳೆನೆ, ಆಗದೆ ಹೋದ್ರೆ ನಾಡಿದ್ದು ಸುಮಲತಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ HD ಕುಮಾರಸ್ವಾಮಿ. ಸುಮಲತಾ ಹೇಳಿಕೆ ಬೆನ್ನಲ್ಲೇ ಅಂಬರೀಷ್ ಅವರ ಮನೆ ಯಾವಾಗ ಯಾರು ಬೇಕಾದರೂ ಬರಬಹುದು ಅನ್ನೋ ಹೇಳಿಕೆ ಬೆನ್ನಲ್ಲೇ ಇದೀಗ ಕುಮಾರಸ್ವಾಮಿ ಅವರು ಕೂಡ ಭೇಟಿಗೆ ನಿರ್ಧರಿಸಿದ್ದಾರೆ. ಮಂಡ್ಯದಿಂದ HD ಕುಮಾರಸ್ವಾಮಿ ಅವರು ಈ ಬಾರಿ ಲೋಕ ಸಮರದಲ್ಲಿ ಸ್ಪರ್ಧೆಗೆ ಇಳಿದಿದ್ದಾರೆ. ಏಪ್ರಿಲ್ 4ನೇ ತಾರೀಕು ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಏಪ್ರಿಲ್ 4ರ ಒಳಗೆ ಸುಮಲತಾ ಅವರನ್ನ ಕೂಡ ಮನವೊಲಿಸುವ ಪ್ರಯತ್ನವಾಗಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಭೇಟಿ ನೀಡಲಿದ್ದಾರೆ. ಇಲ್ಲ, ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡೋಣಂತೆ. ಏನವರೇನು ನನ್ನ ಸಂಪೂರ್ಣ ಶತ್ರುನ? ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು. ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ. ರಾಮಾಂಜನೇಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ. ಅಂಥದ್ರಲ್ಲಿ ನಾವು ಹುಲುಮಾನವರು, ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿದೆ. ಅಲ್ಲ, ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲಿ ಏನು ನನಗೇನು ತೊಂದರೆ ಏನೂ ಇಲ್ಲ. ಭೇಟಿ ಮಾಡೋದು ಯಾರೇ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ಚುನಾವಣಾ ಸಮಯದಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋ ಡೆವಲಪ್ಮೆಂಟ್ಗಳಿಗೆ ಯಾವುದೇ ಕಾರಣಕ್ಕೂ ಕೊರತೆ ಇರೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಕಳೆದ ಚುನಾವಣೆಯಲ್ಲಿ ಇದ್ದ ಮಿತ್ರರು ಶತ್ರುಗಳಾಗ್ಬಿಡ್ತಾರೆ, ಹಾಗೆ ಶತ್ರುಗಳಾಗಿದ್ದವರು ಮಿತ್ರರಾಗ್ಬಿಡ್ತಾರೆ. ಇಂಥ ಅನೇಕ ಉದಾಹರಣೆಯನ್ನ ಕರ್ನಾಟಕವೂ ಒಳಗೊಂಡಂತೆ ಇಡೀ ಭಾರತದ ಚುನಾವಣಾ ಇತಿಹಾಸದ ಪುಟಗಳು ದಾಖಲಿಸಿಕೊಂಡಿದೆ. ಆ ಪುಟಗಳ ಪಾಲಿಗೆ ಈ ಭೇಟಿ ಕೂಡ ಸೇರ್ಪಡೆ ಆಗ್ತಾ ಇದೆ. ಯಾವಾಗ ಕುಮಾರಸ್ವಾಮಿ ಹಾಗೆ ಸುಮಲತಾ ಅವರ ಭೇಟಿ ಆಗತ್ತೆ ಆ ದಿನ ಎಕ್ಸ್ಕ್ಲೂಸಿವ್ ಫಸ್ಟ್ ಆನ್ ರಿಪಬ್ಲಿಕ್ ಕನ್ನಡದಲ್ಲಿ ಮಿಸ್ ಮಾಡ್ದಲ್ಲೇ ಟ್ರ್ಯಾಕ್ ಮಾಡ್ತಾ ಇರಿ. ಸುಮಲತಾ ಹಾಗೆ HD ಕುಮಾರಸ್ವಾಮಿ ಅವರ ಈ ಭೇಟಿಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ. ಮುಂದಿನ ಸದ್ಯ ಕಡೆ ಗಮನ ಕೊಡೋಣ. ಇಷ್ಟು ದಿನ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಾಳೆಯದಲ್ಲೇ ಇದ್ದ ಕೆಲವರು ಪರೋಕ್ಷವಾಗಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಆಯಸ್ಸು ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ರು. ಅದರಲ್ಲೂ ಬಿಜೆಪಿಗರಂತೂ ಈ ಸರ್ಕಾರ ಪೂರ್ಣ ಅವಧಿಯನ್ನ ಕಾಣುವುದೇ ಇಲ್ಲ, 5 ವರ್ಷ ಇರೋದಿಲ್ಲ, ಪತನವಾಗುತ್ತೆ ಅನ್ನೋ ಭವಿಷ್ಯವನ್ನ ನುಡಿತಾ ಇದ್ರು. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರ ರಚನೆಯಾಗಿ ವಾರ ಕಳೆದಿರಲಿಲ್ಲ, ಅವಾಗ ಆಲ್ರೆಡಿ ಹೇಳ್ಬಿಟ್ಟಿದ್ರು 6 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ. 6 ತಿಂಗಳು ಮುಗಿದೋಯ್ತು. ಆದರೆ ಇದೀಗ ಮತ್ತೊಮ್ಮೆ ಬಿಜೆಪಿಯ ದೋಸ್ತಿ ನಾಯಕ HD ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದೇ ಇಲ್ಲ, ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ ಅಂತಾರಲ್ಲ ಹಾಗೆ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ. ಅಲ್ಲಿ ನಡೀತಾ ಇರುವ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ಡಿಸೆಂಬರ್ ಒಳಗೆ ಹೊಸ ಮುಹೂರ್ತ ಕೊಟ್ಟಿದ್ದಾರೆ. ಮುಂದಿನ ಡಿಸೆಂಬರ್ ಒಳಗೆ ಸರ್ಕಾರ ಪತನ ಆಗೋದು ನಿಶ್ಚಿತ ಅಂತ ಮಾತನಾಡಿದ್ದಾರೆ HD ಕುಮಾರಸ್ವಾಮಿಯವರ ಕಾಂಗ್ರೆಸ್ ಸರ್ಕಾರದ ಭವಿಷ್ಯದ ಕುರಿತಾದ ಮಾತುಗಳು ನಿಮ್ಮ ಮುಂದೆ. ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷಗಾರನಲ್ಲ, ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ 1 ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ. ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ, ವಿಜೇಂದ್ರ ಅವರು ಮಹೇಶಣ್ಣನ ಹೇಳ್ತಾರೆ, ಇವತ್ತು ಈ ಸರ್ಕಾರ ಅವರೇ ತಕ್ಕೊತಾರೆ. ಕಾಂಗ್ರೆಸ್ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ. ಪಾಪ ನಮ್ಮ ಹಳೆ ಸ್ನೇಹಿತರು ನಮ್ಮ ರಾಮನಗರ ಜಿಲ್ಲೆಯ ನಮ್ಮ ಸ್ನೇಹಿತರು
ಬಂದಿಲ್ಲಿ ಮಂಡ್ಯದಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಒಂದ್ ಕಡೆ ಕೈ ಎತ್ತಿ ಜೋಡೆತ್ತುಗಳಂತ ಹೇಳಿ ಕೈ ಎತ್ತಿಸ್ಬಿಟ್ರಿ ನನ್ನ ಕೈನಲ್ಲಿ. ಆಮೇಲೆ ಅಲ್ಲೇನ್ ಮಾಡಿದ್ರು ಅಂತಕ್ಕಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತು ಇವತ್ತು ಹೊಸದಾಗಿ ಕೇಳೋಕೆ ಸಿಕ್ಕಿದ್ದೇನಲ್ಲ. ಯಾವಾಗ ಸ್ವಂತ ಬಲದ ಮೇಲೆ, ಅದರಲ್ಲೂ ಸುಭದ್ರವಾದ ಬಹುಮತದ ಆಧಾರದ ಮೇಲೆ ಸರ್ಕಾರ ರಚನೆ ಆಯಿತು, ಅದಾಗಿ ಕೆಲವೇ ದಿನಗಳಿಂದಲೂ ಕೂಡ ವಿರೋಧಿ ಬಣಗಳಿಂದ ಈ ರೀತಿಯ ಮಾತು ಕೇಳೋಕೆ ಸಿಗ್ತಲೇ ಇದೆ. ಲೆಕ್ಕಾಚಾರಗಳು ನಂಬರ್ಗಳ ಮೇಲೆ ಆಧಾರಿತವಾಗಿರೋದ್ರಿಂದ, ಅಂದರೆ ಸರ್ಕಾರ ಪತನವಾಗತ್ತಾ, ಆಗೋಷ್ಟು ಬಲಹೀನವಾಗಿದೆಯಾ ಸಂಖ್ಯಾಬಲ ಕಾಂಗ್ರೆಸ್ ಪಾಳೆಯಕ್ಕೆ ಅನ್ನೋ ಲೆಕ್ಕಾಚಾರ ಅವತ್ತೂ ನಡೆದಿತ್ತು. ಇವತ್ತೂ ಕೂಡ ಒಂದು ಬಾರಿ ಕ್ವಿಕ್ ಆಗಿ ಅದ್ರ ಬಗ್ಗೆ ಗಮನ ಕೊಟ್ಬಿಡೋಣ. ಸರ್ಕಾರ ಬೀಳಬೇಕು ಅಂದರೆ ಅಂಕಿಅಂಶಗಳ ಗೇಮ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಕಿಅಂಶಗಳ ಆಧಾರದ ಮೇಲೆ ನಾವು ಗಮನ ಕೊಟ್ಟು ನೋಡಿದಾಗ ಸರ್ಕಾರ ಬೀಳಿಸೋದು ಅಥವಾ ಬೀಳೋದು ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಂಗಲ್ ಪಾರ್ಟಿಯಾಗಿ 135 ಶಾಸಕರ ಬಲದೊಂದಿಗೆ ಗೆದ್ದು ಬೀಗಿದೆ. 135 ಶಾಸಕರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಜೊತೆಯಲ್ಲಿ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಬೆಂಬಲವನ್ನ ಘೋಷಿಸಿದ್ದಾರೆ ಕಾಂಗ್ರೆಸ್ ಪಾಳೆಯಕ್ಕೆ. ಇನ್ನು ಅಲ್ಲಿಗೆ ಕಾಂಗ್ರೆಸ್ನ ಬಲ 137 ಶಾಸಕರ ಸಂಖ್ಯೆಗೆ ಬಂದು ನಿಲ್ಲುತ್ತೆ. ಹಾಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಬಲ 66+19 ಕೂಡಿಸಿದಾಗ 85+1 ಕೂಡಿಸಿದಾಗ 86ಕ್ಕೆ ಬಂದು ನಿಲ್ಲುತ್ತೆ. ಆದರೆ 112 ಮ್ಯಾಜಿಕ್ ನಂಬರ್ ಅದನ್ನು ತಲುಪಬೇಕು ಅಂದರೆ, ಅದಕ್ಕಿಂತ ಒಂದು ಶಾಸಕರ ಬಲ ಹೆಚ್ಚಾಗಬೇಕು ಅಂದರೆ 113ಕ್ಕೆ ತಲುಪಬೇಕು ಅಂತಂದರೆ ಈ ಮೈತ್ರಿ ಪಾಳೆಯಕ್ಕೆ 27 ಶಾಸಕರ ಬೆಂಬಲದ ಅವಶ್ಯಕತೆ ಇರುತ್ತೆ. 27 ಮಂದಿ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ಗೆ ಕೈ ಕೊಟ್ಟು ಈ ದೋಸ್ತಿ ಪಾಳೆಯದ ಜೊತೆಯಲ್ಲಿ ಹಸ್ತಲಾಘವ ಮಾಡಿದಾಗ ಮಾತ್ರ ಕಾಂಗ್ರೆಸ್ನ ಸರ್ಕಾರ ಪತನವಾಗಿ ದೋಸ್ತಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸಂಖ್ಯೆಯ ಆಧಾರದ ಮೇಲೆ ಲೆಕ್ಕಾಚಾರಗಳು ಬಹಳ ಮುಖ್ಯ ಸರ್ಕಾರ ರಚನೆ ಮಾಡಲಿಕ್ಕೆ. ಹೀಗಾಗಿ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಬಿದ್ದು ದೋಸ್ತಿ ಪಾಳೆಯದ ಸರ್ಕಾರ ರಚನೆ ಆಗಬೇಕು ಅಂದರೆ ಎಕ್ಸ್ಟ್ರಾ 27 ಶಾಸಕರ ಬೆಂಬಲ ದೋಸ್ತಿ ಪಾಳೆಯಕ್ಕೆ ಅವಶ್ಯಕತೆ ಇದೆ. ಆದರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದಾಗ ಕಾಂಗ್ರೆಸ್ನಿಂದ 27 ಶಾಸಕರನ್ನ ಹೊರಗೆ ಕರ್ಕೊಂಡು ಬರೋದು ಅಥವಾ 27 ಶಾಸಕರು ಅವರಾಗೆ ಹೊರ ಬರೋ ಸಾಧ್ಯತೆ ಬಹಳ 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 ಕಡಿಮೆ ಸಾಧ್ಯತೆ ಇದೆ, ಕಷ್ಟವೂ ಇದೆ. 27 ಶಾಸಕರನ್ನ ಸೆಳೆದ್ರೂ ಕೂಡ ಇನ್ ಕೇಸ್ ಮ್ಯಾಜಿಕ್ ಆಯಿತು, ರಾತ್ರೋರಾತ್ರಿ ಬಂಡಾಯ ಬಿಸಿ ತಾಗೋಕೆ ಪ್ರಾರಂಭವಾಯಿತು ಕಾಂಗ್ರೆಸ್ ಪಾಳ್ಯದಲ್ಲಿ, ಹೀಗೆ ಏನೇ ಮಿರಾಕಲ್ ಆದರೂ ಕೂಡ 27 ಶಾಸಕರ ಬೆಂಬಲವನ್ನು ಪಡೆದ್ರೂ ಕೂಡ ಸರ್ಕಾರ ರಚನೆ ಸಾಧ್ಯವಾ ಅನ್ನೋ ಪ್ರಶ್ನೆಗೆ ಉತ್ತರ ನೋ. ಯಾಕೆ ಅಂತಂದರೆ 27 ಶಾಸಕರು ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಮೈತ್ರಿ ಪಾಳ್ಯದ ಕಡೆಗೆ ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅವರ ಮೇಲೆ ಅನ್ವಯ ಆಗತ್ತೆ, ಅವರ ಶಾಸಕತ್ವ ಅನರ್ಹ ಆಗತ್ತೆ, ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಕಷ್ಟ ಆಗುವಂತಹ ನಿಯಮಗಳು ಅವರ ವಿರುದ್ಧವಾಗಿ ಜಾರಿಯಾಗೋ ಸಾಧ್ಯತೆ. ಅಲ್ಲಿಗೆ ಏನೇ ಸರ್ಕಸ್ ಮಾಡಿ 27 ಮಂದಿಯನ್ನು ಸೆಳೆದ್ರೂ ಕೂಡ ಸರ್ಕಾರ ರಚನೆ ಅನ್ನೋದು ಮೈತ್ರಿ ಪಾಳ್ಯಕ್ಕೆ ಕನಸಿನ ಮಾತಾಗೆ ಉಳಿಯುತ್ತೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರ್ದು ಅಂದರೆ ಕಾಂಗ್ರೆಸ್ನ ಒಟ್ಟು ಶಾಸಕರ ಬಲದಲ್ಲಿ 2/3 ಕಾಂಗ್ರೆಸ್ನ ಶಾಸಕರು ಪಕ್ಷವನ್ನು ಬಿಟ್ಟು ಬರಬೇಕಾಗತ್ತೆ. ಆಗ ಮಹಾರಾಷ್ಟ್ರದಲ್ಲಾಯ್ತಲ್ಲ, ಶಿಂದೆ ಹಾಗೆ ಮತ್ತೊಂದು ಬಣದ ಉದ್ಧವ್ ಠಾಕ್ರೆ ಬಣದ ನಡುವೆ ಯಾವುದು ನಿಜವಾದ ಶಿವಸೇನೆ ಅನ್ನೋ ಹೋರಾಟ, ಆ ರೀತಿಯ ಹೋರಾಟ ಆಗುತ್ತೆ. ಯಾವಾಗ ಅಂತಂದರೆ ಕಾಂಗ್ರೆಸ್ ಪಕ್ಷದಿಂದ 3/2 ಶಾಸಕರು ಬಿಟ್ಟು ಬೇರೆ ಪಕ್ಷಕ್ಕೆ ಬಂದು ಸೇರ್ಪಡೆ ಆದಾಗ, 2/3 ಕೈ ಶಾಸಕರು ಪ್ರತ್ಯೇಕ ಬಣ ಅಂತ ಹೇಳಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು. ಆಗ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಇವರ ಮೇಲೆ ಅಪ್ಲೈ ಆಗೋದಿಲ್ಲ. ಹೀಗೆ ಆಗೋದು ಕೂಡ ಸದ್ಯಕ್ಕೆ ಬಹಳ ಕಷ್ಟ ಇದೆ. 137 ಶಾಸಕರ ಪೈಕಿ ಆ 2/3 ಭಾಗದ ಶಾಸಕರು ಅಂದರೆ ಬರೋಬ್ಬರಿ 90 ಮಂದಿ ಶಾಸಕರು ಬಂಡೇಳ್ಬೇಕಾಗತ್ತೆ. 27 ಜನ ಶಾಸಕರ ಬೆಂಬಲ ಸಿಕ್ಕರೂ ಕೂಡ ಮೈತ್ರಿ ಪಾಳ್ಯಕ್ಕೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸಾಧ್ಯವಾಗಬೇಕು ಅಂತಂದರೆ 90 ಮಂದಿ ಕಾಂಗ್ರೆಸ್ನ ಶಾಸಕರು ಬಂಡಾಯದ ಬಾವುಟವನ್ನು ಕೈಯಲ್ಲಿ ಹಿಡಿಬೇಕು. ಯೋಚನೆ ಮಾಡಿ, 90 ಮಂದಿ ಶಾಸಕರನ್ನ ಸೆಳೆಯೋದು, ಬಣ ಕಟ್ಟೋದು, ಆ ಬಣ ಮೈತ್ರಿ ಪಾಳ್ಯಕ್ಕೇನೇ ಸಪೋರ್ಟ್ ನೀಡೋದು, ಇದೆಲ್ಲವೂ ಕೂಡ ಕಷ್ಟ ಸಾಧ್ಯ. ಹೀಗಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಇರುವಂತಹ ಕಾಂಗ್ರೆಸ್ನ ಸರ್ಕಾರ ಸುಭದ್ರವಾಗಿದೆ. ಹೇಳಿಕೆಗಳು ರಾಜಕೀಯ ಉದ್ದೇಶದಿಂದ, ಚುನಾವಣಾ ಉದ್ದೇಶದಿಂದ ಏನೇ ಬಂದರೂ ಕೂಡ ಸದ್ಯಕ್ಕೆ ಕೈ ನೇತೃತ್ವದ ಸರ್ಕಾರ ಗಟ್ಟಿಯಾಗಿ ಇದೆ. ಆದರೆ ರಾಜಕೀಯದಲ್ಲಿ ಇದಂ ಇತ್ತಂ ಅನ್ನೋ ರೀತಿಯ ಸಿದ್ಧ ಸೂತ್ರಗಳು ಇಲ್ಲದೆ ಇರೋ ಕಾರಣ
ಎನಿ ಟೈಮ್ ಎನಿವೇರ್ ಇನ್ ಎನಿ ಫಾರ್ಮ್ ಮಿರಾಕಲ್ ಮೇ ಹ್ಯಾಪನ್. ಆಗತ್ತಾ? ಹಾಗಾಗೋ ಸೂಚನೆಯಿಂದಲೇ ಕುಮಾರಸ್ವಾಮಿ ಅವರು ಡಿಸೆಂಬರ್ನ ಮುಹೂರ್ತ ಕೊಟ್ಟಿದ್ದಾರಾ ಗೊತ್ತಿಲ್ಲ, ಕಾದ್ ನೋಡೋಣ. ಅಲ್ಲಿಗೆ ಸುದ್ದಿಯನ್ನ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಕೋಲಾರ ಕಳೆದ 2 ದಿನಗಳಿಂದ ನಿರಂತರವಾಗಿ ಎಲ್ಲ ಕನ್ನಡದ ಮಾಧ್ಯಮದಲ್ಲೂ ಕೂಡ ಹೆಡ್ಲೈನ್ ಸ್ಟೋರಿ ಆಗ್ತಾ ಇರುವ ಕೋಲಾರದ ಕಾಂಗ್ರೆಸ್ನ ಟಿಕೆಟ್ ಕೋಲಾಹಲ ಇನ್ನೂ ಕೂಡ ಅದು ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. 2 ಬಣ ರಮೇಶ್ ಕುಮಾರ್ ಹಾಗೆ KH ಮುನಿಯಪ್ಪ 2 ಬಣ ಕೂಡ ತಮ್ಮ ಪಟ್ಟನ್ನ ಸಡಿಲಿಸಲಿಕ್ಕೆ ಸಿದ್ಧರಿಲ್ಲ. ಹೀಗಾಗಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ಸಚಿವ ಹಾಗೆ ಶಾಸಕರು ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ ನಂತರದಲ್ಲೂ ಕೂಡ ಒಂದು ಬಣದ ಪರವಾಗಿ ನಿಲ್ಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಾಧ್ಯವಾಗ್ತಾ ಇಲ್ಲ. ಯಾವಾಗ ಈ ರಾಜೀನಾಮೆಯ ಬೆದರಿಕೆಯನ್ನ ಒಂದು ಬಣದ ಶಾಸಕರು ಹಾಗೆ ಸಚಿವರು ನೀಡಿದ್ರು, ಇದರ ಫಲ ಅನ್ನೋ ರೀತಿಯಲ್ಲಿ ಮುನಿಯಪ್ಪ ಅವರ ಅಳಿಯನಿಗೆ ನೀಡಬೇಕಾಗಿದ್ದ, ಚಿಕ್ಕಪೆದ್ದಣ್ಣ ಅವರಿಗೆ ನೀಡಬೇಕಾಗಿದ್ದ ಟಿಕೆಟ್ ಹೋಲ್ಡ್ ಆಗಿದೆ. ಸಚಿವ KH ಮುನಿಯಪ್ಪ ಕುಟುಂಬದ ಹೊರತಾಗಿ ಎಡಗೈ ಸಮುದಾಯ, SC ಎಡಗೈ ಸಮುದಾಯದ ಯಾರಿಗಾದರೂ ಟಿಕೆಟ್ ನೀಡಬೇಕು ಅಂತ ಹೇಳಿ ರೆಬಲ್ ನಾಯಕರು ಒಪ್ಕೊಂಡಿದ್ದಾರಂತೆ. ಮೊದಲಿಗೆ ಇವರ ಡಿಮ್ಯಾಂಡ್ ಎದ್ದದ್ದು 32-35 ವರ್ಷದಿಂದ ಎಡಗೈ ಪಂಗಡಕ್ಕೇನೆ ಟಿಕೆಟ್ ಕೊಡ್ತಿದ್ದೀರಿ, ಈ ಬಾರಿ SC ರೈಟ್ಗೆ ಕೊಡಬೇಕು ಟಿಕೆಟ್ ಅಂತ ಹೇಳಿ. ಆದರೆ ಈಗ ಈ ಒಂದು ವಿಚಾರದಲ್ಲಿ ರೆಬಲ್ ನಾಯಕರ ಮನಸ್ಸನ್ನ ಒಪ್ಪಿಸುವಲ್ಲಿ, ಅವರ ಅಸಮಾಧಾನವನ್ನ ತಣಿಸುವಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿಯಾಗಿದ್ದಾರೆ. ಓಕೆ, SC ಲೆಫ್ಟ್ಗೆ ಕೊಡಿ, ಆದರೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಬೇಡ ಅನ್ನೋ ಮಾತನ್ನ ಹೈಕಮಾಂಡ್ ನಾಯಕರ ಮುಂದೆ, ರಾಜ್ಯದ ಕಾಂಗ್ರೆಸ್ ನಾಯಕರ ಮುಂದೆ ಈ ರೆಬಲ್ ನಾಯಕರು ಒಪ್ಕೊಂಡಿದ್ದಾರೆ. ಆದರೆ ಇತ್ತ ಕಡೆ ಮುನಿಯಪ್ಪ ಅವರ ಸಿಟ್ಟು ಮಾತ್ರ ಶಮನ ಆಗಿಲ್ಲ. ಎಲ್ಲ ಕಡೆ ಬಂಡಾಯ ಶಮನ ಆಗತ್ತೆ, ನಮ್ಮಲ್ಲಿ ಯಾಕೆ ಆಗಲ್ಲ ಅಂತಿದ್ದಾರೆ. ಎಲ್ಲ ಕಡೆ ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ, ಕುಟುಂಬಸ್ಥರಿಗೆ ಟಿಕೆಟ್ ಸಿಗುತ್ತೆ, ನಮ್ಗೆ ಯಾಕೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ KH ಮುನಿಯಪ್ಪನವರು. KH ಮುನಿಯಪ್ಪನವರ ಆ ಅಸಮಾಧಾನ ಭರಿತ ಮಾತು ನಿಮ್ಮ ಮುಂದೆ. ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದರೆ ಮತ್ತೆ ನೀವಿಬ್ಬರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದು ಹೇಗೆ ಆಗಲ್ಲ? ನಾನು ಅದನ್ನು ಇವ್ರನ್ನ ಕೇಳ್ತೀನಿ. ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? ಮಾಡಬೇಕು. ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದರೆ ಮತ್ತೆ ನೀವಿಬ್ಬರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದು ಹೇಗೆ ಆಗಲ್ಲ? ನಾನು ಅದನ್ನು ಇವ್ರನ್ನ ಕೇಳ್ತೀನಿ. ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? ಮಾಡಬೇಕು.